ಅಣ್ಣ, ಖರ್ಚಿಗೆ ಒಂದು 200 ರೂಪಾಯಿ ಬೇಕಾಗಿತ್ತಣ್ಣ. ನಿನ್ ದುಡ್ಡು ಎದಕ್ ಬೇಕಂತ ನನಗೆ ಗೊತ್ತು. ಅವ್ರ ಜೊತೆ ಅಡ್ಡಾಡ್ಕಂತ ಚಟ ಮಾಡ್ಕಂತ ಅಡ್ಡಾಡ್ತಿ, 1 ರೂಪಾಯಿ ಕೊಡಲ್ಲ ಹೋಗ್. ನಲ್ಲೇ ಬಲ್ಲಿ 200 ರೂಪಾಯಿಗೆ ಬೆಲೆ ಇಲ್ಲ ನಿನಗೆ. ನಿಮ್ಮಪ್ಪ ನೋಡ್ರಿ ಎಲ್ಲಿ ಕಣ್ಣು ಹಾಸಿದ್ರು ಅಲ್ಲೆಲ್ಲ ಆಸ್ತಿ ಮಾಡಿಟ್ಟಿದ್ದಾನೆ. ಅದು ಸಾಲದ ಅಂತೇಳಿ ಇಲ್ಲಿ ಮೊನ್ನೆ ತಗೊಂಡ್ ಜಾಗ ತಗೊಂಡ್ ಸಸಿನೂ ನೆಟ್ಟಾನ. 200 ರೂಪಾಯಿಗೆ ಬೆಲೆ ಇಲ್ಲ, ಯಾತಕ್ ಬೇಕಲ್ಲ ಇಂಥ ಬದುಕು? ಬರ್ಲಿ. ಇವನಿಗೆ ಕರ್ಕೊಂಬಂದಿದ್ದೆ. ಮನೇಲಿ ಇರಾಕತ್ತಿದ್ದಿಲ್ಲ ಅವನ. ಅಪ್ಪ 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 ಅಂತ ಕಾಡ್ಸಾಕತ್ತಿದ್ದ, ಅದಕ್ಕೆ ಕರ್ಕೊಂಬಂದಿ ನೋಡಪ್ಪ. ಅಲ್ ಮಾವ ಯೋಚನೆ ಮಾಡಿದ್ವಿ, ಅಕ್ಕ ಗೊತ್ತಾಗಿಲ್ಲ ಮಗ ತಾಯಿ ಪ್ರೀತಿನೇ ನೋಡಿಲ್ಲ, ಅದಕ್ಕೆ ಹೇಳಿದ್ದು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ತಾಯಿ ಪ್ರೀತಿನೂ ಸಿಗುತ್ತಾ, ಮನೇನು ನೋಡ್ಕೊಂಡಂಗ ಆಗುತ್ತಾ, ನೀನು ಆರಾಮಾಗಿರ್ತೀಯ. ಏನಂತೀಯ ಮಾತಿಗೆ? ಅದೆಲ್ಲ ಇರ್ಲಿ, ಹೊಲ ಹತ್ರ ಕೆಲಸ ಐತಿ, ಮಾಡ್ಕೊಂಡ್ಬರ್ತೀನಿ. ಕರ್ಕೊಂಡೋಗಿ ಇವನಿಗೆ ಬರ್ತೀನಿ. ಏನಾದ್ರೂ ಮಾಡ್ಕೊಳಪ್ಪ, ಎಷ್ಟು ದಿವಸ ಆದ ನಾನು ನೋಡ್ಕೊಳ್ಳಿ. ಲೇ ಬಲ್ಲಿ, ನಿಮ್ಮ ಅಣ್ಣ ಹೋಗ್ತದ ನೋಡಲ್ಲಿ. ಹೋಗ್ಲಿ ಬಿಡು, ಅವನಿಗೆ ತಗೊಂಡು ಏನು ಮಾಡಲಿ? ಎಷ್ಟು ದಿನ ಅಂತ ಕೈ ಸಾಸ್ತೀಯ ನೀನು? ಇದೇ ತರ ಇದ್ರೆ ನೀನಂತೂ ಮತ್ತೇನು ರೋಡ್ ಪಾಲೆ. ಏನು ಮಾಡಲಿ ಅಂತ ನನಗೂ ಗೊತ್ತಾಗ್ತಿಲ್ಲ. ಒಳ್ಳೆ ಸಂದರ್ಭ, ಎತ್ ಬಿಡೋಣ. ಏನಂತೀಯ? ಒಂದ್ ಕೆಲಸ ಮಾಡು, ನೀನ್ ಇಲ್ಲೇರು, ಹೋಗಿ ಬರ್ತೀನಿ. ಫುಡ್ಡಲ್ಲ ಬಲ್ಲೆ. ಜಾಸ್ತಿ ಮಾತಾಡ್ಬೇಡ ದಾದಾ, ನೋವಾಗುತ್ತೆ. ನೀನಾ? ಯಾಕೋ? ನೋಡ್ದದ, ಜೀವನ್ ಪೂರ್ತಿ ನಿನ್ ಮುಂದೆ ಭಿಕ್ಷಕಂತರ ಕೈ ಚಾಚಕ್ಕಾಗಲ್ಲ. ನೀನಿರೋ ತನಕ ನನ್ ಪೈಸಾ ಕೂಡ ಸಿಗಲ್ಲ. ನನಗೋಸ್ಕರ ನೀನ್ ಸಾಯ್ಲೇಬೇಕು. ಹುಚ್ಚ, ಈ ಆಸ್ತಿಯಲ್ಲಿ ಇನ್ನೂ ಪಾಲಿದೆ ಕಣೋ. ಮೊದ್ಲು ಎಲ್ಲ ಕೆಟ್ಟ ಚಟ ಬಿಡ. ಹೇ ಬಲ್ಲಿ, ಮಾತ್ಬಿಡು, ಬಂದಿರೋ ಮೊದ್ಲು ಕೆಲಸ ಮುಗಿಸು. ಇವನಿಗೆ ನಂಬ್ಕೊಂಡು ಹೋದ್ರೆ ಸ್ಮಶಾನ.
ಹೊಡಿತಿದ್ದೆ ಅವ್ನಿಗೆ ಶೆಟ್. ಲೇ ಬಲ್ಲಿ ಇವ್ನು ಇನ್ನೂ ಬದುಕಿದಾನ ಕಣೋ, ಸಾಯಿಸ್ಬಿಡೋಣ. ನಾನು ಹೊಡಿತೀನೋ. ಇವನ್ನ ಇಲ್ಲೇ ಎಲ್ಲಾರ ಊತಾಕ್ ಬರ್ರು.